ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಸೇರಿ ಬರೋದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕರ್ತನು 2026ನೇ ಇಸವಿಯ ಮೊದಲನೆಯ ಒಂದು ಮುಂಜಾನೆ ಪ್ರಾರ್ಥನೆ ನಾವು ಸೇರಿಕೊಂಡಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ವರ್ಷವೂ ಕೂಡ ನಮ್ಮನ್ನ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಡೆಸುವುದಾಗಲಿ. ಅನೇಕ ದೇವರ ದಯೆಯನ್ನು ನೋಡುವಾಗ ಯಾವ ರೀತಿಯಲ್ಲಿ ಇಸ್ರೇಲರು ಅದನ್ನ ಕೇಳಿ ಅದನ್ನ ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಇವತ್ತಿನ ದಿವಸ ನಮಗೂ ಕೂಡ ದೇವರ ದಯೆ ಅಂತ ಅನ್ಕೊಂಡು ಎಷ್ಟು ಮಟ್ಟಕ್ಕಿದೆ ಅಂತ ನಮಗೆ ಗೊತ್ತಿಲ್ಲ. ದೇವರ ದಯೆಯ ಎಕ್ಸ್ಪೀರಿಯನ್ಸ್ ಯಾವಾಗ ಅದು ಅರ್ಥವಾಗ್ತದೆ ಎಂದು ನೋಡುವಾಗ, ದೇವರು ನೆನೆಸಿದ ರೀತಿಯಲ್ಲಿ ದೇವರು ನಮ್ಮ ಮೇಲೆ, ನಾವು ಪಾಪಿಯಾಗಿದ್ರು ಕೂಡ, ನಾವು ದುಷ್ಟರಾಗಿದ್ದರೂ ಕೂಡ, ನಾವು ಅನೇಕ ತಪ್ಪುಗಳನ್ನ ಪಾಪಗಳನ್ನ ಮಾಡುತ್ತಿದ್ದರೂ ಕೂಡ ನಮ್ಮ ಜೀವನದಲ್ಲಿ ದೇವರ ಅದ್ಭುತ ಮಾಡ್ತಾನಲ್ಲ, ದೇವರ ಅದ್ಭುತ ಮಾಡ್ತಾನಲ್ಲ, ಅದು ದೇವರ ದಯೆಯಾಗಿದೆ. ಹಲ್ಲೆಲೂಯಾ. ದೇವರು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ನೋಡುವಾಗ, ನೀನು ಮಾಡ್ತಿದ್ದು ಸರಿ, ಹಂಗೇ ಮಾಡ್ಕೊಂಡು ಹೋಗು ಅಂತ ಅನ್ಕೊಂಡು ಹೇಳೋದಕ್ಕೆ ಮಾಡ್ತಾ ಇಲ್ಲ. ಆತನ ಮಾಡ್ತಿರೋದು, ನಾನು ನಿನ್ನ ದೇವರಾಗಿದ್ದೇನೆ. ಹಲ್ಲೆಲೂಯಾ. ನಾನು ಈಗಲೂ ಕೂಡ ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನಿನ್ನ ಒಂದು ಬದಲಾವಣೆಗೋಸ್ಕರ ನನ್ನ ಕಾಯ್ತಾ ಇದ್ದೇನೆ ಅನ್ನುವಂತ ಮಾತನ್ನು ನಮಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವು ಬದಲಾವಣೆ ಆಗದೆ ಹೋದರೆ, ಈ ದಯೆಯ ಕಾಲದಲ್ಲಿ, ಕೃಪೆಯ ಕಾಲದಲ್ಲಿ ಬದಲಾವಣೆ ಹೋಗದೆ ಪ್ರೇರೆ, ದೇವರ ಕೋಪೋದ್ರೇಕವು ನಮ್ಮ ಮೇಲೆ ಒಡೆಯುವಾಗ ಯಾವ ಸೊಲ್ಯೂಷನ್ಗೆ, ಯಾವ ಉತ್ತರ ಯಾವ ಮೂಲೆಯಿಂದ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಈ ವರ್ಷ ಎಲ್ಲರೂ ಕೂಡ ತಗ್ಗಿಸಿಕೊಳ್ಳೋಣ. ದೇವರ ದಯೆಯ ಪರಿಪೂರ್ಣವಾದ ಉಪಯೋಗವನ್ನು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಾವು ವಾಕ್ಯದಾನಗೋಸ್ಕರ ಲೂಕನ ಸುವಾರ್ತೆ 2ನೇ ಅಧ್ಯಾಯ 36ನೇ ವಚನದ ವಾಕ್ಯಗಳನ್ನು ನೋಡಿಕೊಳ್ಳೋಣ. ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಹಲ್ಲೆಲೂಯಾ. ಚಿರಪರಿಚಿತವಾದ ಪ್ರವಾದಿ ಆಗಿದ್ದಾಳೆ. ಹೀಗೆ ಯೇಸುವಿನ ಬರೋಣದಕ್ಕಿಂತ ಮುಂಚೆ ಇದ್ದಂತ ಪ್ರವಾದಿನಿಯಾಗಿದ್ದಾಳೆ. ಈಕೆ ಆಕೆ ಏನೋ ಆಕೆಯ ಚರಿತ್ರೆ ಈ ರೀತಿಯಲ್ಲಿ ಹೇಳಿದೆ, ಆಕೆ ಬಹಳ ಮುಪ್ಪಿನವಳು ಎಂದು ವಾಕ್ಯ ಹೇಳಿದೆ. ಆಕೆ ವೃದ್ಧೆಯಾಗಿದ್ದಳು. 2-3 ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 84 ವರ್ಷ ವಿಧವೆ ಆಗಿದ್ದಳು. ಹಲ್ಲೆಲೂಯಾ. ವಾಕ್ಯ ರೀತಿಯಲ್ಲಿ ಹೇಳ್ತಿದೆ, ಆಕೆ ಮೊದಲನೇದಾಗಿ ವೃದ್ಧೆ. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಅಂತ ಅನ್ಕೊಂಡು ನೋಡುವಾಗ ಒಂದು 15 ವರ್ಷ ಅಂದುಕೊಳ್ಳೋಣ. ಒಂದು ವಯಸ್ಸಿನ ಮಟ್ಟಿಗೆ ಬಯಾಲಜಿಕಲಿ ನೋಡುವಾಗ, ಆ ಜೀವಶಾಸ್ತ್ರದ ಪ್ರಕಾರವಾಗಿ ನೋಡುವಾಗ 15 ವರ್ಷಕ್ಕೆ ಎಲ್ಲರೂ ಕೂಡ ಕನ್ಯಾವಸ್ಥೆಯನ್ನು ತಲುಪುತ್ತಾರೆ. ಕನ್ಯಾವಸ್ಥೆ ಆದ ನಂತರ ಆ ಒಂದು ಹಿಂದಿನ ಕಾಲದಲ್ಲಿ ಮದುವೆ ಬೇಗ ಮಾಡ್ತಿದ್ದರಿಂದ, ಮಕ್ಕಳು ಯಾವಾಗ ಯವನ ಕಾಲಕ್ಕೆ ಬರ್ತಿದಾರೋ ಆ ತಕ್ಷಣ ಮದುವೆ ಮದುವೆ ಮಾಡುವಂತ ಮೆಂಟಲ್ಲಿ ತಂದೆ ತಾಯಿ ಮತ್ತು ಸಮಾಜದ ಆಗಿರೋದ್ರಿಂದ ಒಂದು 16 ವರ್ಷಕ್ಕೆ ಮದುವೆ ಆಗಿರ್ಬೋದು. ಗಂಡನ ಜೊತೆ ಎಷ್ಟು ವರ್ಷ ಅಂತೆ ಜೀವನ ಮಾಡಿರೋದು? 7 ವರ್ಷ. 7 ವರ್ಷ ಅಂದ್ರೆ ಎಷ್ಟು ವರ್ಷ ಆಯ್ತು ಅಂದ್ರೆ ಆಕೆಗೆ 23ನೇ ವರ್ಷಕ್ಕೆ ಏನಾಗಿದ್ದು, 23ನೇ ವರ್ಷ 16 ವರ್ಷಕ್ಕೆ ಮದುವೆ ಆದ್ರು ಅಂತ ತಿಳ್ಕೊಳ್ಳೋಣ. 23ನೇ ವರ್ಷಕ್ಕೆ ಗಂಡ ಸತ್ತು ಹೋದ. 23ನೇ ವರ್ಷದಿಂದ ಅವಳಕ್ಕೆ ಏನ್ ಮಾಡ್ತಾ ಇದ್ದಾಳೆ, ಆಕೆ ದೇವಾಲಯವನ್ನ ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನ ಮಾಡುತ್ತಿದ್ದಳು. ಹಲ್ಲೆಲೂಯಾ. 23ನೇ ವಯಸ್ಸಿಗೆ 16ನೇ ವಯಸ್ಸಿಗೆ ಮದುವೆಯನ್ನ ಮಾಡಿಕೊಂಡು 23ನೇ ವಯಸ್ಸಿಗೆ ತನ್ನ ಗಂಡನನ್ನ ಕಳೆದು 23ನೇ ವಯಸ್ಸಿನಿಂದಲೇ ಆಕೆ ಎಲ್ಲಿ ಇರ್ತಾ ಇದ್ದಾಳೆ? ದೇವರ ಆಲಯದಲ್ಲಿ ಇರ್ತಾಳೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೌವನ ಕಾಲ ನೋಡ್ರಿ, ಯಾರೇ ಈಗಿನ ಸಮಾನದಲ್ಲಿರುವಂತ ವೃದ್ಧರನ್ನು ನೋಡ್ರಿ, ಅವರು 23ನೇ ವಯಸ್ಸಿಗೆ ಸುಂದರರಾಗಿರ್ತಾರೆ. ಎಷ್ಟೇ ಅಸೌಂದರ್ಯವಾಗಿದ್ರು ಕೂಡ ಈ ಏಜಿಗೆ ಬರುವಾಗ ಎಲ್ಲರೂ ಕೂಡ ಸುಂದರಿಯರಾಗ್ತಾರೆ. ಯಾಕಂತಂದ್ರೆ ಕರ್ತನ ಒಂದು ಹೊಸ ಚೈತನ್ಯವನ್ನ ನಮಗೆ ಶರೀರದಲ್ಲಿ ಮನುಷ್ಯರಿಗೆ, ಹುಡುಗರಿಗಾಗ್ಲಿ ಹುಡುಗಿರಿಗಾಗ್ಲಿ ಕೊಡ್ತಾನೆ. ಅದು ಯಾರಿಗೂ ಕೂಡ ವಿಶೇಷವಾದಂಥದ್ದಿಲ್ಲ ಅಲ್ವಾ? ಆದ್ರೆ ಇಲ್ಲಿ ಏನಾಗ್ತಿದೆ, ಇಂಥ ಒಂದು ಸೌಂದರ್ಯವತಿಯಾದ ಕನ್ಯಾವಸ್ಥೆಯನ್ನು ಬಿಟ್ಟು ಮದುವೆ ಆಗಿ ಆಕೆ 23ನೇ ವಯಸ್ಸಿಗೆ ತಲುಪಿದಾಗ ಆಕೆ ಜೀವಿತದಲ್ಲಿ ಒಂದು ಘಟನೆ ನಡೀತಾ ಇದೆ. ಏನಂತಂದ್ರೆ, ತಾನು ಪ್ರೀತಿ ಮಾಡಿದಂತ ಗಂಡ ಸತ್ತು ಹೋಗ್ತಾ ಇದ್ದಾನೆ.
ಯೌವನ ಕಾಲದಲ್ಲಿ ಇನ್ನೇನು ಜೀವನ ಪ್ರಾರಂಭ ಮಾಡಬೇಕು ಅನ್ನೋಷ್ಟರಲ್ಲಿ ಆಕೆಯ ಜೀವಿತದಲ್ಲಿ ಒಂದು ದುರ್ಘಟನೆಯಲ್ಲಿ ಗಂಡ ಸತ್ತು ಹೋಗ್ತಾ ಇದೆ. 23ನೇ ವಯಸ್ಸಿನಲ್ಲಿ ಗಂಡ ಸತ್ತು ಹೋದಾಗ ಆ ಯೌವನ ಕಾಲದಲ್ಲಿ ಆಕೆಗಿದ್ದಂತ ಆ ಸೌಂದರ್ಯದಲ್ಲಿ ಆಕೆ ಏನ್ ಮಾಡ್ಬೇಕಿತ್ತು? ನನ್ನ ಜೀವಿತ ಮುಗಿದೋಯ್ತು ಅಂತ ಅನ್ಕೊಂಡು ಆಕೆ ಕೆಲವರು ಏನ್ ಮಾಡ್ತಾರೆ, ಲೋಕ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. 1-2ನೇ ಮದುವೆಗೆ ಟ್ರೈ ಮಾಡುವ ತಂದೆ ತಾಯಿ ಫೋರ್ಸಿ, ಇಲ್ಲ ಅಂತಂದ್ರೆ ಅವರ ಮನಸ್ಸು ಬೇರೆ ಕಡೆ ತಿರುಗುವಂತಿದೆ, ಲೋಕದ ಕಡೆ ತಿರುಗಿ ನಾನು ನನ್ನ ಜೀವಿತ ಅಂದ್ರೆ ದೇವರ ಮೇಲೆ ಸಿಟ್ಟು, ತನ್ನ ತಂದೆ ತಾಯಿಯ ಮೇಲೆ ಸಿಟ್ಟು, ನನ್ನ ಜೀವಿತದಲ್ಲಿ ಈ ರೀತಿ ಆಯ್ತಲ್ಲ ಅಂತ ಅನ್ಕೊಂಡು ತಮ್ಮ ಜೀವಿತವನ್ನ ತಾವೇ ಕೆಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದ್ರೆ ಈ 23ನೇ ವಯಸ್ಸಿನಲ್ಲಿ ಹನ್ನಾಳು ಏನ್ ಮಾಡ್ತಿದ್ದಾಳೆ? ದೇವರ ಆಲಯಕ್ಕೆ ಬರುತ್ತಿದ್ದಾಳೆ. ಹಾಲೆಲೂಯಾ. ಹಾಗಾದ್ರೆ ನಾವು ಯೌವನ ಕಾಲದಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ, ನಮಗೆ ಯೌವನ ಇದೆ, ಅನೇಕ ಕೊರತೆಗಳಿದಾವೆ, ಅನೇಕ ಕಷ್ಟಗಳಿದಾವೆ, ನಷ್ಟಗಳಿದಾವೆ. ನಾವು ಆಲೋಚನೆ ಮಾಡ್ತೇವೆ, ನನಗೆ ಈ ಪರಿಸ್ಥಿತಿ ಇರೋದ್ರಿಂದ ನಾನು ಈ ಒಂದು ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ, ಈ ದಾರಿಯನ್ನ ನಾನು ತಪ್ಪಾದ ದಾರಿ ಆದ್ರೂ ಕೂಡ ಈ ಆಯ್ಕೆಯನ್ನು ಮಾಡೋದಕ್ಕೆ ದೇವರು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾನೆ, ನನ್ನ ಪರಿಸ್ಥಿತಿ ಹಿಂಗಿರೋದ್ರಿಂದ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನ ನಾವು ದೇವರಿಗೆ ಅನೇಕ ಬಾರಿ ಹೇಳಿರ್ಬೋದು. ಆದ್ರೆ ಹನ್ನಳ ಜೀವಿತದ ಮುಖಾಂತರ ನಮಗೇನೋ ಗೊತ್ತಾಗ್ತಾ ಇದೆ, ನಾವು ಯೌವನ ಕಾಲದಲ್ಲಿ ಇದ್ರೂ ಕೂಡ ಕರ್ತನನ್ನ ನಾವು ನಂಬಿಗಸ್ತರಾಗಿ ಸೇವಿಸಬಹುದು, ಗಂಡ ಇಲ್ಲದೆ ಇದ್ದರೂ ಕೂಡ ಕರ್ತನನ್ನ ನಾವು ಸೇವಿಸಬಹುದು ಎನ್ನುವುದನ್ನು ಕರ್ತಿ ಹನ್ನಳು ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಅನೇಕ ದುರ್ಘಟನೆಯ ಪರಿಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲೂ ಕೂಡ ದೇವರನ್ನ ಸೇವಿಸಬಹುದು ಎನ್ನುವುದನ್ನ ನಮಗೆ ಕಲಿಸಿಕೊಡ್ತದೆ ಯಾರು? ಹನ್ನೆರಡು ನಮಗೆ ಕಲಿಸಿಕೊಡ್ತಾಳೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಆಕೆ ಇನ್ನೊಂದು ವಿಚಾರ ನಮ್ಗೆ ಗಮನಿಸಬೇಕು. 7 ವರ್ಷವಾದ್ರೂ ಕೂಡ ಆಕೆಯ ಮಗುವಿನ ಬಗ್ಗೆ ಆಕೆ ಒಂದು ಪಾಪ ಇದೆ ಆಕೆಗೆ ಅಂತ ಅನ್ಕೊಂಡು ಎಲ್ಲೂ ಕೂಡ ಸುದ್ದಿ. ಹಾಗಾದ್ರೆ ಗಂಡನೂ ಇಲ್ಲ, ಭವಿಷ್ಯನೂ ಆಕೆ ಭೂತಕಾಲ ವರ್ತಮಾನನೂ ಇಲ್ಲ. ಭವಿಷ್ಯದಲ್ಲಿ ತನ್ನ ಮಗುವಾದ್ರೂ ನನ್ನನ್ನು ಸಾಕಿಕೊಂಡು ಹೋಗ್ತಾನೆ, ಅಥವಾ ಅದನ್ನಾದ್ರೂ ನಾನು ಸಾಕಬೇಕು ಅನ್ನೋದಷ್ಟರಲ್ಲಿ ನೋಡುವಾಗ ಆಕೆಗೆ ಮಗುನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹನ್ನಳು ಹಾಗೆ ದೇವರ ಆಲಯಕ್ಕೆ ಬರ್ತಾ ಇದ್ದಾಳೆ. ನಮ್ಮ ಪರಿಸ್ಥಿತಿ ಇದಕ್ಕಿಂತ ದಾರುಣವಾಗಿದೆಯಾ? ಚೆನ್ನಾಗಿದೆಯಾ? ದಾರುಣವಾಗಿದೆಯಾ? ಚೆನ್ನಾಗಿದೆಯಾ? ನಮ್ದು ಯಾಕೆ ಈ ಒಂದು ಲೋಕದ ಈಗಿನ ಮೆಂಟಾಲಿಟಿ ಬದಲು ನಮಗಿಂತ ಚಿಕ್ಕವರು, ಬಡವರು, ದೀನರು, ಊಟಕ್ಕಿಲ್ಲದವರು, ಮನೆ ಇಲ್ದವರು, ಬಟ್ಟೆ ಇಲ್ದವರು ನೋಡಿ ನಾವೇನ್ ಅನ್ಕೋತೀವಿ, ನನ್ಗೆ ದೇವರು ಇಷ್ಟೊಂದು ಚೆನ್ನಾಗಿ ಕೊಟ್ಟಿದಾರಲ್ಲ, ದೇವರಿಗೆ ಸ್ತೋತ್ರ ಅಂತ ಅನ್ಕೊಂಡು ಹೇಳ್ತಾ ಇದ್ವಿ. ಆದ್ರೆ ಈಗ ಹಂಗು ನೋಡಿ ಕೆಳಗಡೆ ನೋಡೋದೇ ಇಲ್ಲ. ನಾವು ಏನ್ ಮಾಡ್ತೀವಿ, ಅವ್ರು ಹಂಗಿದ್ದಾರೆ ನಾನು ಹಿಂಗಿದ್ದೀನಿ ಅಂತ ಅನ್ಕೊಂಡು ಆಲೋಚನೆ ಮಾಡ್ತೀವಿ. ಅವ್ರು ಹಂಗಿದ್ದಾರೆ ನಾನು ಹಿಂಗಿದ್ದೀನಿ ಅಂತ. ಅವ್ರು ಹಂಗಿರ್ಲಿ, ಅವರ ಕಾಲ ಅವರು, ನಮ್ಮ ಕಾಲ ನಮ್ಗೆ ಇಲ್ಲಿ ಕೆಳಗಡೆ ನೋಡ್ರಿ, ಇದೇ ರಂಗಪ್ಪ ಬರ್ತಾನೆ, ಮಲಗಿರ್ಕೊಳ್ಳೋದಕ್ಕೆ ಜಾಗ ಇಲ್ಲ. ನಾವು ಮನೆ ಬೆಚ್ಚಿ ಒಳಗಡೆ ಮಲಗಿದೀವಿ, ಬೆಡ್ಡಲ್ಲಿ ಮಲಗಿದೀವಿ, ಬೆಡ್ಶೀಟ್ ಹಾಕೊಂಡು ಮಲಗಿದೀವಿ, ಇದ್ದಿದ್ರೆ ಗಾಳಿಯನ್ನೆಲ್ಲ ಕ್ಲೋಸ್ ಮಾಡಿ ಮಲಗಿದೀವಿ. ಇದೇ ಚಳಿಯಲ್ಲಿ, ಕೊರೆಯುವ ಚಳಿ, ನಾವು ಚಳಿ ಬಗ್ಗೆ ಮಾತಾಡ್ತೇವೆ, ಚಳಿ ಕಷ್ಟ ಆಗುತ್ತೆ ಅನ್ಕೊಂಡು. ಆದ್ರೆ ಅದೇ ಕೊರೆಯುವ ಚಳಿಯಲ್ಲಿ, ಆ ಕಾಂಪೌಂಡ್ ಬದಿಯಲ್ಲಿ, ಆ ಒಂದು ಸಿಕ್ಕಿರುವಂತ ಯಾವುದೋ ಒಂದು ಬೆಡ್ಶೀಟ್ ಅನ್ನು ಹಾಕೊಂಡು ಆ ನೆಲದಲ್ಲಿ, ಆ ಗೋಣಿಚೀಲದಲ್ಲಿ ಯಾವ್ದ್ರಲ್ಲೂ ಮಲ್ಕೊಂಡು ರಂಗಪ್ಪ ಕಾಲ ಕಳೆದಿದ್ದಾರೆ. ಅದು ಒಬ್ಬ ಪ್ಯಾರಲೈಸ್ ಆಗಿರುವಂತ ವ್ಯಕ್ತಿ. ನಮಗೆ ಅದಕ್ಕಿಂತ ಉನ್ನತವಾದ ದೇವರು ಕೊಟ್ಟಿದ್ದಾರಲ್ಲ. ನಾವು ಅನೇಕ ಬಾರಿ ಎಷ್ಟು ಸ್ಪೀಡ್ ಆಗಿ ಡಿಸಿಷನ್ ಮಾಡ್ತೀವಿ ಅಂತಂದ್ರೆ, ಎಂತ ಚಳಿ ಇದು ಅಂತ ಅನ್ಕೊಂಡು ನಾವು ಡಿಸಿಷನ್ ಮಾಡ್ತೀವಿ. ಆದ್ರೆ ಅವನ ಪರಿಸ್ಥಿತಿ ನಮ್ಗಿದೆಯಾ? ಅವ್ರ ಪರಿಸ್ಥಿತಿ ನಮ್ಗಿದೆಯಾ? ಯಾಕೆ ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡ್ತಿಲ್ಲ? ನಮ್ಮ ಮಕ್ಕಳು ಕೂಡ, ಈಗಿನ ಮಕ್ಕಳು ಕೂಡ ಏನಂತಂದ್ರೆ ಕಂಫರ್ಟ್ ಇರುವಂತ ವ್ಯಕ್ತಿಗಳನ್ನ ನೋಡಿ ನನ್ಗೆ ಅದು ಇಲ್ವಲ್ಲ ಅಂತ ಅನ್ಕೊಂಡು ಆಲೋಚನೆ ಮಾಡಿದೆ. ಆದ್ರೆ ನನ್ನ ಸ್ಥಿತಿ ಅವನಿಗಿಂತ ಒಳ್ಳೇದಿದೆಯಲ್ಲ. ನಮ್ಮ ತಂದೆ ತಾಯಿಗಳೆಲ್ಲ ನಮ್ಗೆ ಹಂತದಲ್ಲೇ ಕಲಿಸ್ಕೊಟ್ಟಿರೋದು. ನೀವು ಬಡವರನ್ನ ನೋಡ್ರಿ, ಬಡವರನ್ನ ನೋಡುವಾಗ ನಿನ್ನಿಗಿಂತ ದುಸ್ಥಿತಿಯಲ್ಲಿ ಇರೋರನ್ನ ನೋಡಿದಾಗ ನಿನಗೇನ್ ಅನ್ಸುತ್ತೆ? ನಾನು ಒಳ್ಳೆ ಸ್ಥಿತಿಯಲ್ಲಿದ್ದೇನೆ. ನಾವು ಯಾಕೆ ಯಾವುದೋ ಒಂದು ಇದನ್ನು ನೋಡ್ಕೊಂಡು ನನ್ನ ಪರಿಸ್ಥಿತಿ ಈ ರೀತಿ ಇದೆ ಅಂತ ಅಂದ್ಕೊಳ್ತಾ ಇದ್ದೇವೆ? ಇವತ್ತಿನ ದಿವಸ ನಮ್ಮ ಮೆಂಟಾಲಿಟಿ ಬದಲಾವಣೆ ಆಗೋದ್ರೆ ಪ್ರಿಯ, ನಮ್ಮ ಸಂತೋಷ ನಮ್ಮ ಮಧ್ಯದಲ್ಲೇ ಇದೆ. ಹಲ್ಲೆಲೂಯಾ. ನಮ್ಮ ಸಮಾಧಾನ ನಮ್ಮ ಮಧ್ಯದಲ್ಲೇ ಇದೆ. ನಮ್ಮ ಕರ್ತನು ನಮ್ಮ ಮಧ್ಯದಲ್ಲೇ ಇದ್ದಾನೆ. ಆತನು ಅನೇಕ ಮಾತುಗಳನ್ನು ಆಡ್ತಾ ಇದ್ದಾನೆ. ಆತನ ಮಾತುಗಳನ್ನ ಗ್ರಹಿಸೋದಕ್ಕೆ ನೋಡ್ರಿ, ಇರುವೆ ಮಾತನಾಡುತ್ತಿರುತ್ತಲ್ಲ, ಅದು ಇರುವೆ ಕೇಳುತ್ತೆ, ಬಟ್ ನಮಗ್ ಕೇಳುತ್ತಾ?
ನಮಗ್ ಕೇಳುತ್ತ. ಯಾರಾದ್ರೂ ಇರುವೆ ಮಾತನ್ನ ಕೇಳಿಸ್ಕೊಂಡಿದ್ದೀರಾ? ಇರುವೆ ಒಂದೊಂದು ಇರುವೆ ಕೂಡ ಮೀಟ್ ಆಗುವಾಗ ಅವುಗಳು ಏನೋ ಒಂದು ಏನೋ ಒಂದು ಸಿಗ್ನಲ್ ಅನ್ನ ಪಾಸ್ ಮಾಡಿ ಮುಂದೆ ಹೋಗ್ತವೆ. ಅದು ನಮಗ್ ಕೇಳುತ್ತ? ನಮಗ್ ಕೇಳೋದಿಲ್ಲ. ಯಾಕೆಂದ್ರೆ ಆ ಒಂದು ಗ್ರಹಣ ಶಕ್ತಿ ನಮಗಿಲ್ಲ. ಅದೇ ರೀತಿಯಲ್ಲಿ ದೇವರು ನಮ್ಮ ಜೊತೆ ಮಾತಾಡ್ತಿದ್ರೆ ನಮಗ್ ಕೇಳ್ತಾ ಇದೆಯಾ? ಕೆಲವರಿಗೆ ನಮ್ಗೆ ಕೇಳಿಸ್ತಾ ಇಲ್ಲ, ಕೆಲವರಿಗೆ ಕೇಳ್ತಾ ಇದೆ. ಯಾಕೆಂದ್ರೆ ನಮ್ಮ ಶ್ರವಣ ಶಕ್ತಿ ತುಂಬಾ ಸೌಂಡ್ ನಾವು ಕೇಳಿಸ್ಕೊತಾ ಇದ್ದೀವಿ. ಆದ್ರೆ ದೇವರ ಸೌಂಡ್ ನಾವು ಕೇಳಿಸ್ಕೊತಿಲ್ಲ. ಆದ್ರೆ ಮೋಶೆ ಅಂತ ಗಲಾಟೆಯ ಮಧ್ಯದಲ್ಲೂ ಕೂಡ, ಅಂತ ಒಂದು ಕಲ್ಲು ಹೊಡೆಯುವವರ ಇದ್ದಂತ ಮಧ್ಯದಲ್ಲೂ ಕೂಡ, ವಿರೋಧಿಗಳ ಮಧ್ಯದಲ್ಲಿದ್ದು ಕೂಡ, ಗುಣಗುಟ್ಟುವವರ ಮಧ್ಯದಲ್ಲಿದ್ದರೂ ಕೂಡ, ವಿರೋಧವಾಗಿ ಮಾತನಾಡುವ ಮಧ್ಯದಲ್ಲೂ ಕೂಡ ಮೋಶೆಗೆ ದೇವರ ಪ್ರಸನ್ನತೆ ಬಂದ್ರೆ, ದೇವರ ವಾಕ್ಯ ಉಂಟಾದ್ರೆ ಸಾಕು, ಆತನು ದೇವರ ಆಲಯದ ಕಡೆ, ದೇವರ ಗುಡಾರದ ಕಡೆ ಓಡಿ ಬರ್ತಾ ಇದ್ದ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಈ ವರ್ಷ ಪ್ರಿಯರೇ, ನಾವು ದೇವರ ಸ್ವರವನ್ನ ನಾವು ಕೇಳುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಯೌವನ ಕಾಲದಲ್ಲಿರುವಂತಹ ಸೌಂದರ್ಯವತಿಯಾದ ಈ ಒಂದು ಹಣ್ಣಳು ಆಕೆ ಬೇರೆಲ್ಲೋ ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಮೋವಾಬ್ಯಳ ರೀತಿಯಲ್ಲಿ, ಯಾರು ಆ ರೂತಳ ಅತ್ತೆಯಾಗಿರುವಂತಹ ಆ ನವಮಿಯ ರೀತಿಯಲ್ಲಿ ನನ್ನ ಜೀವನ ಹಾಳಾಗೋಯ್ತು, ನನ್ನ ಜೀವನ ಇನ್ನಿಲ್ಲಿ ನಾನು ಜೀವಿಸೋದಿಲ್ಲ, ನಾನು ಎಲ್ಲಾದ್ರೂ ಬೇರೆ ದೇಶಕ್ಕೆ ಹೋಗ್ತೀನಿ, ಈ ಜನರ ಮುಂದೆ ವಿಧವೆಯಾಗಿಯೂ ಮಕ್ಕಳಿಲ್ಲದವಳಾಗಿಯೂ ಜೀವಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಬಿಟ್ಟು ಹೋದ್ಲ ಮೋವಾಬಿಗೆ ಬಿಟ್ಟು ಹೋಗ್ಲಿಲ್ಲ. ಆಕೆ ಎಲ್ಲೋಗ್ತಾಳೆ? ನನಗೆ ಸೇಫ್ ಆಗಿರುವ ಜಾಗ ದೇವರ ಪ್ರಸನ್ನತೆ ಆಗಿದೆ. ಹಲ್ಲೆಲೂಯಾ. ನಮಗೂ ಕೂಡ ಇವತ್ತಿನ ದಿವಸ ಸೇಫ್ ಆಗಿರುವ ಜಾಗ ಯಾವುದೆಂದು ನೋಡುವಾಗ ದೇವರ ಪ್ರಸನ್ನತೆ ಇರುವಂತಹ ಜಾಗ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇಷ್ಟೊಂದು ಜನ ನಾವೆಲ್ಲರೂ ಬರ್ತೀವಿ, ಆದ್ರೆ ದೇವರ ಒಂದು ಕಾರ್ಯದ ಬಗ್ಗೆ, ದೇವರ ಒಂದು ವಿಚಾರದ ಬಗ್ಗೆ ಯಾರಿಗೆ ಎಷ್ಟು ಜನರಿಗಿದೆ ನೋಡ್ರಿ. ಮೊನ್ನೆ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲರೂ ನುಗ್ಗಿ ಮಾಡ್ಬೇಕು ಅಂತ ಇಲ್ಲ, ಆದ್ರೂ ಕೂಡ ದೇವರಿಗೆ ಕೆಲವರಿಗೆ ಮಾಡುವುದಕ್ಕೆ, ಕೆಲ ಕಾರ್ಯಗಳನ್ನ ಮಾಡೋದಕ್ಕೆ ಮನಸ್ಸು ಕೊಟ್ಟಿದ್ದಾನಲ್ಲ, ಹೃದಯ ಕೊಟ್ಟಿದ್ದಾನಲ್ಲ. ಬೇರೆ ಜನರಿಗೆ ನೋಡ್ರಿ, ಲೋಕದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಆಗ್ಲಿ ಹೆಂಗೆ ಎದ್ದು ನಿಲ್ತಾರೆ ಅವರು. ಆದ್ರೆ ಇಲ್ಲಿಯ ಕಾರ್ಯಕ್ರಮ ಬಂದಾಗ ಯಾವ ರೀತಿಯಲ್ಲಿ ಅವರು ಏನಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಇಷ್ಟಪಡಲ್ಲ, ಆಸಕ್ತಿ ತೋರಿಸೋದಕ್ಕೆ ಇಷ್ಟಪಡಲ್ಲ. ಹೆಚ್ಚಿನ ಎಲ್ರಿಗೂ ಕೂಡ ಏನಾದ್ರೂ ವಾಕ್ಯ ಹೇಳಕ್ ಕೊಟ್ರೆ ಬಹಳ ಈಸಿ. ಆದ್ರೆ ನೋಡ್ರಿ, ಯಾರಿಗೆ ವಾಕ್ಯ ಹೇಳಕ್ ಕೊಟ್ರೆ ಈಸಿ? ಎಲ್ಲಾ ಜನರು ಕೂತಿರುವಂತ ಜಾಗದಲ್ಲಿ ನಿಂತು ಹೇಳಿ ಅಂದ್ಕೊಂಡದ್ದು ಹೇಳದಕ್ಕೆ ಈಸಿ. ಅದೇ ರಂಗಪ್ಪನಿಗೆ 1 ಗಂಟೆ ಕುತ್ಕೊಂಡು ವಾಕ್ಯ ಹೇಳಪ್ಪ ಅಂತ ಅನ್ಕೊಂಡು ಹೇಳಿದ್ರೆ ವಾಕ್ಯ ಹೇಳಕ್ ಮನ್ಸು ಬರುತ್ತಾ? ರಂಗಪ್ಪ ಬರ್ತಾರೆ, ಇಲ್ಲೇ ಇರ್ತಾರೆ ಅವರು, ಕುತ್ಕೊಂಡು ಅವನನ್ನು ಸ್ವಲ್ಪ ಬಲಪಡಿಸು ಅಂತ ಅನ್ಕೊಂಡು ಹೇಳಿದ್ರೆ ನಮಗೆ ಮನಸ್ಸು ಬರ್ತವೆ. ಯಾಕಂದ್ರೆ ಆ ಕಾರ್ಯ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಯಾರು ಕೂಡ ಗೌರವ ಕೊಡೋದಿಲ್ಲ. ಯಾಕಂದ್ರೆ ರಂಗಪ್ಪನನ್ನ ಬಹಳ ಕಡಿಮೆಯಾಗಿ ನೋಡ್ತಾರೆ, ಕನಿಷ್ಠವಾಗಿ ನೋಡ್ತಾರೆ. ಅದಕ್ಕೋಸ್ಕರ ಅವರು ವಾಕ್ಯ ಹೇಳಿದ್ರೆ ನಮ್ಗೇನು ಪ್ರಯೋಜನ ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಇದು ಲೌಕಿಕ ರೀತಿಯಲ್ಲಿರುವಂತಹ ಆಲೋಚನೆ. ಪ್ರೇರೆ, ನಾವು ಯಾವ ಕಾರ್ಯಕ್ಕೂ ಕೂಡ ಸಿದ್ಧರಾಗುವಂತ ಅವಶ್ಯಕತೆ ಕರ್ತನ ಮುಂದೆ ನಮ್ಮಿಂದ ಆತನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಬಡವರಿಗೆ ಶುಭ ವರ್ತಮಾನ ಸಾರಲ್ಪಡಬೇಕೆಂದು ಕರ್ತನೆ ಹೇಳಿದ. ಹಲ್ಲೆಲೂಯಾ. ಯಾರು ಏನು ಇಲ್ಲದವರಾಗಿರೋ, ನಿಸ್ಸಹಾಯಕರಾಗಿದ್ದಾರೋ, ಯಾರು ಅನೇಕ ಜನರು ಕಷ್ಟಗಳಿಂದ ನೋವುಗಳಿಂದ ಬರ್ತಾರೋ ಅವರಿಗೆ ಸುವಾರ್ತೆ ಸಾರಲ್ಪಡುವುದಾಗಲಿ. ಹಲ್ಲೆಲೂಯಾ. ಅವರಿಗೆ ನಾವು ಅವೈಲೇಬಲ್ ಆಗಬೇಕು. ಹಲ್ಲೆಲೂಯಾ. ಕರ್ತನ ಅವೈಲೇಬಲ್ ಆದನೆಂದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನೋಡ್ರಿ, ಇನ್ನೊಂದು ವಿಚಾರವನ್ನು ಕೂಡ ನಾವು ಗಮನಿಸಬೇಕು. ಫಸ್ಟ್ ಯಾರು ನಮ್ಗೆ? ದೇವರು. ಸೆಕೆಂಡ್ ಯಾರು? ಸೇವಕರು. ಫಸ್ಟ್ ದೇವರು, ಸೇವಕರು ಎಲ್ಲ ಬಂದ್ರು. ಅವರು ಒಂದೇ ಇದರಲ್ಲಿ ಬಂದ್ರು. ಫಸ್ಟ್ ದೇವರು, ಸೇವಕರು ಅದೆಲ್ಲ ಬಂತು. ಆದ್ಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಫಸ್ಟ್, ಆದ ನಂತರ ಸೇವೆ. ಫ್ಯಾಮಿಲಿ ಗಟ್ಟಿಯಾಗಿಲ್ಲ ಅಂತಂದ್ರೆ, ಫ್ಯಾಮಿಲಿ ಸಾಕ್ಷಿಯಾಗಿಲ್ಲ ಅಂತಂದ್ರೆ ನಾವು ಸೇವೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಮೊದಲನೇದಾಗಿ ದೇವರು, ನಂತರ ನಮ್ಮ ಕುಟುಂಬ ಜೀವಿತ, ಎರಡನೇ ಮೂರನೇದಾಗಿ ಏನಾಗಬೇಕು? ಸೇವೆಯನ್ನು ನಾವು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ಈ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತೇವೋ ನಮ್ಮ ಜೀವಿತದಲ್ಲಿ ಬಹಳ ಸಮಾಧಾನಕರವಾಗಿ ಸಾಗ್ತಾ ಹೋಗುತ್ತೆ. ನಾವು ಯಾವಾಗ ಸೇವೆ 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 ಅಂತ ಅನ್ಕೊಂಡು ಹೊರಡ್ತೇವೋ, ಸೇವೆ ಅಂತ ಅನ್ಕೊಂಡು ಹೊರಟಿರುವಂತ ಜೀವಿತ, ಸೇವಕರ ಜೀವಿತ ಎಂತ ಒಂದು ದಾರುಣ ಸ್ಥಿತಿಗೆ ಅವರ ಕುಟುಂಬ ಬಂದಿದೆ ಗೊತ್ತಾ?
ಮೊದಲನೇದಾಗಿ ಸೇವೆ ಎಲ್ಲ ಆಗಬೇಕು, ಕುಟುಂಬದಲ್ಲಿ ನಡೆಯಬೇಕು. ಕುಟುಂಬದಲ್ಲಿ ನಮಗೆ ಸಾಕ್ಷಿ ಇರಬೇಕು, ನಮ್ಮ ಮನೆಯಲ್ಲಿರೋರು ನಮಗೆ ಸಾಕ್ಷಿ ಹೇಳಬೇಕು. ಆವಾಗಲೇ ನಾವು ಹೊರಗಡೆ ನಿಂತಾಗ ಯಾರು ಕೂಡ ನಮ್ಮನ್ನ ದೂಷಿಸೋದಿಲ್ಲ. ಇಲ್ಲಿ ಇವಳ ಪರಿಸ್ಥಿತಿ ಏನಾಗಿದೆ, ಅನ್ನಳ ಪರಿಸ್ಥಿತಿ, ಅವಳಿಗೆ ಕುಟುಂಬವನ್ನು ನಿಭಾಯಿಸೋದಕ್ಕೆ ಮಗು ಇಲ್ಲ, ಗಂಡ ಇಲ್ಲ. ಆಕೆ ಏನ್ ಮಾಡ್ತಾ ಇದ್ದಾಳೆ, ಆಕೆ ಲೋಕವನ್ನೆಲ್ಲವನ್ನ ತ್ಯಜಿಸಿ ಆಕೆ ಎಲ್ಲಿ ಬರ್ತಾ ಇದ್ದಾಳೆ, ಆಲಯಕ್ಕೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮಗೆ ಕರ್ತನ ಸನ್ನಿಧಾನದಲ್ಲಿ ಇರುವುದಕ್ಕೆ ಅನ್ನಳು ನಮಗೆ ಕರೆ ಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವರ ಆತ್ಮನ ಮುಖಾಂತರವಾಗಿ ಕರೆ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಈ 2026ನೇ ವರ್ಷ ನಮ್ಮ ಜೀವಿತದಲ್ಲಿ ಒಂದು ಆತ್ಮಿಕ ಮಟ್ಟದ ಒಂದು ಬೆಳವಣಿಗೆ ಉಂಟಾಗಲಿ ಪ್ರಿಯರೇ. ಹಲ್ಲೆಲೂಯಾ. ಕಳೆದ ವರ್ಷದ ರೀತಿಯಲ್ಲಿ ನಾವು ಇರ್ತೇವೆ ಅಂತ ಅನ್ಕೊಂಡು ಯಾರಾದ್ರೂ ಆಲೋಚನೆ ಮಾಡ್ಕೊಂಡಿದ್ದೀರಾ? ಹೆಂಗೋ ಆಯ್ತು, ಜೀವನ ತಳ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತೇ ನಾವು ಆ ಒಂದು ಹಳೆಯ ವಿಚಾರವನ್ನು ನಾವು ಬಿಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಿರ್ಧಾರ ಮಾಡಿಕೊಳ್ಳೋಣ. ಕಳೆದ ವಿಚಾರ ಯಾವುದು ನಾನು ಮಾಡ್ತಾ ಇಲ್ವೋ ದೇವರಿಗೋಸ್ಕರ, ಅದನ್ನ ಈ ವರ್ಷ ನಾನು ಹೆಚ್ಚಾಗಿ ಮಾಡ್ತೇನೆ. ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬರಬೇಕು, ನನ್ನ ಜೀವಿತದಲ್ಲಿ ಒಂದು ಮಾರ್ಪಾಡು ಬರಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಿಕೊಳ್ಳಲೇಬೇಕು. ಹಲ್ಲೆಲೂಯಾ. ಯಾಕಂತಂದ್ರೆ ಈಗ ಇರುವಂತಹ ಆರೋಗ್ಯ ನೆಕ್ಸ್ಟ್ ಇಯರ್ ನಮ್ಗೆ ಇರುತ್ತೆ ಅಂತ ಅನ್ಕೊಂಡು ನಾವು ಎಂದಿಗೂ ಕೂಡ ಅಂದುಕೊಳ್ಬೇಕು. ನನ್ನ ಆಯಸ್ಸು 80-90 ಇರುತ್ತೆ ಅಂತ ಅನ್ಕೊಂಡು ಯಾವ್ದು ಅನ್ಕೋಬಾರ್ದು, ಯಾರು ಅನ್ಕೋಬಾರ್ದು. 80-90 ಇದೆ ಅಂತ ನಾಳೆ ಆದ್ರೂ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರವಾಗಿ ಸಾಯೋದಕ್ಕಿಂತ ಮುಂಚೆ ನಾವು ದೇವರಿಗೋಸ್ಕರ ಜೀವಿಸಿ ತೋರಿಸ್ಬೇಕು. ಹಲ್ಲೆಲೂಯಾ. ಹನ್ನಳು ಅದನ್ನೇ ಮಾಡಿದ್ದು. ನಾನು ಎಷ್ಟು ವರ್ಷ ಬದುಕ್ತೀನಿ ನನಗೆ ಗೊತ್ತಿಲ್ಲ, ನಾನು ಆಲಯಕ್ಕೆ ಹೋಗಿ ದೇವರನ್ನ ಆರಾಧಿಸ್ತೇನೆ, ಆತನನ್ನ ಸ್ತುತಿಸ್ತೀನಿ, ಆತನನ್ನ ಮಹಿಮೆ ಪಡಿಸ್ತೀನಿ. ಯಾಕಂದ್ರೆ ಆಲಯದಲ್ಲಿ ಏನಿರುತ್ತೆ, ಡ್ಯಾನ್ಸು, ಹಾಡು, ಚಲನಚಿತ್ರ ಅದಿರುತ್ತ ಇಲ್ಲ. ಎವ್ರಿ ಟೈಮ್ ಯಜ್ಞಗಳ ಸಮರ್ಪಿಸಲ್ಪಡುತ್ತೆ. ಯಾಕಂದ್ರೆ ಹಳೆಯ ಒಡಂಬಡಿಕೆಯ ಪದ್ಧತಿಯಲ್ಲಿ ನಡೀತಿದ್ದಂತ ಆಲಯದ ಬಗ್ಗೆ ಮಾತಾಡ್ತದೆ. ಏನ್ ನಡೀತಾ ಇರುತ್ತೆ, ಯಜ್ಞಗಳು ನಡೀತಾ ಇರುತ್ತೆ, ಮಹಾಯಾಜಕರಿರ್ತಾರೆ, ಯಾಜಕರಿರ್ತಾರೆ, ಲೇವಿಗಳಿರ್ತಾರೆ. ಅದೇ ರೀತಿಯಲ್ಲಿ ಜನರು ಬರ್ತಾನೆ ಇರ್ತಾರೆ. ಅಲ್ಲಿ ಅನೇಕ ದೈವಿಕ ಕಾರ್ಯಗಳು ನಡೀತಾ ಇರ್ತವೆ. ನೋಡ್ರಿ, ಅದರ ಹಿಂದಿನ ಒಂದು ಚಾಪ್ಟರ್ಗಳನ್ನ ನಾವು ನೋಡುವಾಗ ಜಕರ್ಯನ ಜೊತೆ ದೇವದೂತನು ಬಂದು ಆಲಯದಲ್ಲಿ ಮಾತನಾಡಿದ, ಅವನಿಗೆ ದೈವೋಕ್ತಿಯಲ್ಲಿ ಉಂಟಾಯಿತು. ಅಂತ ಕಾರ್ಯಗಳು ನಡೆಯುವಂತ ಜಾಗ ಯಾವುದು? ಅದು ಆಲಯವಾಗಿದೆ. ಹಲ್ಲೆಲೂಯಾ. ಆ ಆಲಯದಲ್ಲಿ ಅನ್ನಳು ಏನ್ ಮಾಡ್ತಾ ಇದ್ದಾಳೆ, ಆಕೆ ತನ್ನ ಪರ್ಮನೆಂಟ್ ಆಗಿರೋ ತನ್ನ ಜೀವಿತವನ್ನ ಆಕೆಗೆ ಜೀವಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದ ಮಿತಿ ಇರೋದ್ರಿಂದ ಇದನ್ನ ನಾವು ನಾಳೆಯಿಂದ ಮುಂದುವರಿಸಿಕೊಳ್ಳೋಣ. ಈ ಸಮಯದಲ್ಲಿ ಕರ್ತನ ನಮಗೆ ಹೇಳ್ತಿರುವಂತಹ ಮಾತು ಈ ವರ್ಷದಲ್ಲಿ ಪ್ರೇರೆ, ಕರ್ತನ ಪ್ರಸನ್ನತೆ ಮಧ್ಯದಲ್ಲಿ ನಾವು ಕಾಲ ಕಳೆಯುವವರಾಗೋಣ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಗಳು ಏನೇ ಇರಲಿ, ನಮ್ಮ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಏನೇ ಇರಲಿ, ಆ ಪರಿಸ್ಥಿತಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ನಾವು ಪಾಪದ ಕಡೆ ನಮ್ಮ ಮನಸ್ಸನ್ನು ಒಡ್ಡುವುದಾದರೆ, ನಮ್ಮ ಮನಸ್ಸನ್ನು ಚಲಾಯಿಸೋದಾದರೆ ನಾವು ಸೈತಾನನಿಂದ ಮೋಸ ಹೊಂದಿದ್ದೇವೆ. ಕರ್ತನು ಯಾವುದೇ ಕಾರಣಕ್ಕೂ ಪಾಪಕ್ಕೆ ಕಾರಣನಲ್ಲ, ಆತನ ಎಂದಿಗೂ ಕೂಡ ನೀತಿವಂತಿಕೆಗೆ ಕಾರಣನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ, ಅನ್ನಳ ಪರಿಸ್ಥಿತಿ ಏನೇ ಆದ್ರೂ ಕೂಡ ಆಕೆ ಎಲ್ಲಿ ಬರ್ತಾ ಇದ್ದಾಳೆ, ಆಕೆ ಆ ಯೌವನ ಕಾಲದಲ್ಲಿ ಆಕೆ ಆಲಯಕ್ಕೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಮಧ್ಯದಲ್ಲಿ ಬರ್ತಾ ಇದ್ದಾಳೆ, ದೇವರನ್ನ ಕೂಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ಸನ್ನಿಧಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಪ್ರಿಯರೇ. ಕರ್ತನ ಸನ್ನಿಧಿಯಲ್ಲಿ ಹೇಳೋಣ, ಕರ್ತನೆ, ನನ್ನ ಪರಿಸ್ಥಿತಿ ಏನೇ ಇದ್ರು ಕೂಡ ನಾನು ನಿನ್ನ ಆಲಯಕ್ಕೆ, ನಿನ್ನ ಸಾನ್ನಿಧ್ಯ ಅಥವಾ ಸ್ವಾಮಿ ನಿನ್ನ ಕರ್ತನೆ ನನ್ನ ಮನೆಯಲ್ಲಿ ನಿನ್ನ ಪ್ರಾರ್ಥನೆಯ ಜಾಗಕ್ಕೆ, ನಿನ್ನನ್ನು ಸಂಧಿಸುವಂತ ಜಾಗಕ್ಕೆ ನಾನು ಬರ್ತಾ ಇದ್ದೇನೆ. ಕರ್ತನೆ, ರಾಜ, ಎಲ್ಲಾ ಪರಿಸ್ಥಿತಿಗಳನ್ನ ಬದಲಾಯಿಸಲು ಶಕ್ತನಾದ ದೇವರು. ಕರ್ತನೆ, ನಾನು ಹೇಳಿದ್ದೇನಲ್ಲ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಅಂದ್ಕೊಂಡು ನನಗೆ ಗೊತ್ತಲ್ಲ ಸ್ವಾಮಿ. ಆ ಅಸಾಧ್ಯವಾದ ಕಾರ್ಯವನ್ನ ನನ್ನ ಜೀವನದಲ್ಲಿ ಮಾಡುವ ದೇವರು ನೀನಾಗಿದೆ. ಹಲ್ಲೆಲೂಯಾ. ಕರ್ತನೆ, ರಾಜ, ಸಂದಿಗ್ಧದ ಪರಿಸ್ಥಿತಿಗಳಿಗೋಸ್ಕರವಾಗಿ ಉಪವಾಸದಿಂದ ನಿನ್ನ ಸನ್ನಿಧಿಯಲ್ಲಿ ಬರುತ್ತೇನೆ ಸ್ವಾಮಿ. ಪ್ರಾರ್ಥನೆಯೊಂದಿಗೆ ನಾನು ನಿನ್ನ ಸನ್ನಿಧಿಯಲ್ಲಿ ಬರುತ್ತೇನೆ. ಕರ್ತನೆ, ರಾಜ, ಈ ಒಂದು ವರ್ಷ ಕರ್ತನೆ ವಿಶೇಷವಾದ ಆತ್ಮಿಕ ಉನ್ನತಿಯೊಂದಿಗೆ, ಆತ್ಮಿಕ ಬೆಳವಣಿಗೆಯೊಂದಿಗೆ ನಮ್ಮನ್ನು ನಡೆಸುವುದಕ್ಕಾಗಿ ನನಗೆ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ರಾಜ. ಕರ್ತನೇ, ನಿನ್ನ ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ.
ಕರ್ತನೇ, ನೀನು ನಮ್ಮಿಂದ ಬಯಸುತ್ತಿರುವುದು ಸ್ವಾಮಿ ಕರ್ತನೇ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯಬೇಕಾಗಿದೆ ಕರ್ತನೇ. ಈ ಲೋಕದ ಕೆಲಸ ಕಾರ್ಯಗಳಲ್ಲಿ ಅನೇಕ ಬಾರಿ ನಾವು ಕರ್ತನೇ ನಮ್ಮನ್ನೇ ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ ಸ್ವಾಮಿ. ಆದರೆ ಈ ವರ್ಷ ಸ್ವಾಮಿ ಎಷ್ಟು ನಿಮಿಷಗಳು ಸಾಧ್ಯನೋ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಬರುತ್ತೇವೆ ಕರ್ತನೆ. ರಾಜ ಇವತ್ತಿನ ದಿವ ಈ 2026ನೇ ವರ್ಷ ಕರ್ತನೆ ನಮ್ಮಲ್ಲಿ ಒಂದು ಮಾರ್ಪಾಟು ತರದಾಗಲಿ ಕರ್ತನೆ. ನಾವು ಕರ್ತನೆ ನೀನು ಪ್ರಾರಂಭ ಮಾಡಿದೀಯ, ನೀನೇ ಕರ್ತನೆ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಕರ್ತನೆ. ನಮ್ಮ ಮನಸ್ಥಿತಿಯನ್ನ ಮಾರ್ಪಾಡುಗೊಳಿಸು. ಅನ್ನಳು ಯಾವ ರೀತಿಯಲ್ಲಿ ಕರ್ತನೆ ಅಂತ ಯೌವನ ಕಾಲದಲ್ಲಿ ಕರ್ತನೆ ರಾಜ ಗಂಡನನ್ನ ಕಳೆದುಕೊಂಡಾಗ ಕರ್ತನೆ ಎಷ್ಟು ಪುರುಷರು ಕರ್ತನೆ ಆಕೆಗೆ ಹೊಂಚು ಹಾಕಿ ಕೂತಿದ್ರು, ಎಷ್ಟು ಪುರುಷರು ಆಕೆಯನ್ನು ಹಾಳು ಮಾಡುವುದಕ್ಕೆ ಪ್ರಯತ್ನ ಪಟ್ಟರು ಗೊತ್ತಿಲ್ಲ ಸ್ವಾಮಿ. ಆದ್ರೂ ಕೂಡ ನನಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಸೇಫ್ ಆಗಿರುವ ಜಾಗ ಇಲ್ಲ. ನನಗೆ ಸೇಫ್ ಆಗಿರುವ ಜಾಗ ಎಂದರೆ ಕರ್ತನೆ ನಿನ್ನ ಆಲಯ ಅಂದುಕೊಂಡು ಬಂದಳು ಸ್ವಾಮಿ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕುಳಿತಿರುವಂತ ಕರ್ತನೆ, ಈ ಲೈವ್ ಅಲ್ಲಿ ನೋಡುತ್ತಿರುವಂತ ಎಲ್ಲರೂ ಕೂಡ ನಿನ್ನ ಪ್ರಸನ್ನತೆಯ ಜಾಗವೇ, ನಿನ್ನ ಪ್ರಾರ್ಥನೆಯ ಸ್ಥಳವೇ ಕರ್ತನೆ, ನಿನ್ನ ಕರ್ತನೆ ವಾಕ್ಯದ ಸ್ಥಳವೇ ನಮಗೆ ಕರ್ತನೆ ರಕ್ಷಣೆಯ ಸ್ಥಳವಾಗಿದೆ ಎಂದು ಕಂಡುಕೊಂಡು ಸ್ವಾಮಿ, ನಿನ್ನ ರಕ್ಷಣೆ ಎಂಬ ನಾವೆಯೊಳಗೆ ಸೇರೋದಕ್ಕಾಗಿ ಸ್ತೋತ್ರ ಕರ್ತನೆ. ವಿರೋಧವಾಗಿ ಕರ್ತನೆ ನಮ್ಮನ್ನ ಕರ್ತನೆ ಈ ವರ್ಷ ಕೂಡ ಕಳೆದ ವರ್ಷದ ರೀತಿಯಲ್ಲೇ ಕರ್ತನೆ ನಮ್ಮನ್ನ ಸ್ವಾಮಿ ಅದೇ ರೀತಿಯಲ್ಲಿ ನಡೆಸುವುದಕ್ಕೆ ಪ್ರೇರೇಪಣೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ಅಂತಾನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.